ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಸರಣಿಯಲ್ಲಿ ಇದೊಂದು ವಿಡಿಯೋ ಆಗಿರ್ತದೆ. ಇಲ್ಲಿ ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಾರೆ, ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಮತ್ತೊಂದಿಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದ್ರೆ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಇವತ್ತಿನ ತರಗತಿ ಒಳಗೆ ಯಾವ ರೀತಿ ಕ್ವಶನ್ಸ್ ಅದಾವ ಅಂತೇಳಿ ಡೈರೆಕ್ಟ್ ಕ್ವಶನ್ಗೆ ಬರೋಣ. ಒಟ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಎಸ್. ನೋಡ್ರಿ, ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿರ್ತೈತಿ ಅಂತಾರ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಕರಿತೀವ್ರಿ. ಓಕೆ, ನೋಡ್ರಿ ಇಲ್ಲಿ ಏನೈತಿ ಕ್ವಶನ್ ಅಂತಾರ, ಸ್ವಲ್ಪ ಕೇರ್ಫುಲಿಂದ ಓದ್ಬೇಕು ಇದನ್ನ. ಕ್ವಶನ್ ಓದ್ರಿ. ಫಸ್ಟ್ ಕ್ವಶನ್ ಏನೈತಿ ಅಂತಾರ ನೋಡ್ರಿ, ಏನೈತಿ? ಇನ್ಸ್ಟ್ರಕ್ಷನ್ಸ್, ಸ್ಟಡಿ ದ ಫಾಲೋವಿಂಗ್ ಗ್ರಾಫ್ಸ್ ಅಂಡ್ ಆನ್ಸರ್ ದ ಕ್ವಶನ್ ಬೇಸ್ಡ್ ಆನ್ ದಿಸ್. ಅಂದ್ರ ನೆಕ್ಸ್ಟ್, ಫ್ರಮ್ 2001 to 2006 the number of vehicles manufactured by X and Y companies in thousands. ಅಂದ್ರೆ ಏನನ್ನತಾರ ಅಂತಾರ ನೋಡ್ರಿ, ಈ ಕೆಳಗಿರ್ತಕ್ಕಂಥ ಇದನ್ನೇನು ಮಾಡ್ರಿ ಅಂತಾರೆ, ಇದನ್ನ ಗ್ರಾಫನ್ನು ಸ್ಟಡಿ ಮಾಡ್ರಿ. ಈ ಗ್ರಾಫನ್ನು ಸ್ಟಡಿ ಮಾಡಿ ಕೆಳಗಿರ್ತಕ್ಕಂಥ ಪ್ರಶ್ನೆಗಳು ಅಂದ್ರೆ ಎಲ್ಲಿದಾವ ಪ್ರಶ್ನೆಗಳು ಇಲ್ಲಿದಾವ ನೋಡ್ರಿ. ಈ 1, 2, 3 ಈ 3 ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೇಕ್ರಿ ನಾವು. ಓಕೆ, ಈ 3 ಪ್ರಶ್ನೆಗಳಿಗೆ ಏನು ಮಾಡ್ಬೇಕಂತಾರ, ಈ ಸ್ಟಡಿಯನ್ನು, ಈ ಗ್ರಾಫನ್ನು ಸ್ಟಡಿ ಮಾಡಿ ಅದಕ್ಕೆ ಆನ್ಸರ್ ಮಾಡ್ಬೇಕು. ಈ ಸ್ಟಡಿ ಒಳಗೆ ಏನೈತಿ, ಏನಂತ ಕೊಟ್ಟಾರ ನೋಡ್ರಿ. ಅಂದ್ರ ನೋಡ್ರಿ, ಇಲ್ಲಿ ಕೊಟ್ಟಾರ ಏನಂತಂದಾರ, ಈ 2001 to 2006 ದ ನಂಬರ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎಕ್ಸ್ ಅಂಡ್ ವೈ ಕಂಪ್ನಿ. ಅಂದ್ರೆ ಎಕ್ಸ್ ಮತ್ತು ವೈ ಕಂಪ್ನಿ ಒಳಗೆ ಏನಾಗಿದಾವ ಅಂತಾರ ನೋಡ್ರಿ, 2 ಟೈಪ್ಸ್ ಏನಾಗಿದಾವ ಅಂತಾರೆ. ಇಲ್ಲಿ ವೆಹಿಕಲ್ ಅನ್ನ ಉತ್ಪಾದನೆ ಮಾಡಿದಾರೆ, ತಯಾರು ಮಾಡಿದಾರೆ. ಅಂದ್ರೆ ಯಾವ್ಯಾವ ಅಂತಾರೆ, ಎಕ್ಸ್ ಕಂಪ್ನಿ ಮತ್ತು ವೈ ಕಂಪ್ನಿ 2 ಕಂಪ್ನಿ ಅದಾವ ನೋಡ್ರಿ. ಇಲ್ಲಿ ಕೊಟ್ಟಾರ ನೋಡ್ರಿ, ಇದನ್ನ ಅಬ್ಸರ್ವ್ ಮಾಡ್ಬೇಕು. ಫಸ್ಟ್ಗೆ ಇಲ್ಲಿ ಏನೈತಿ ಅಂತ ನೋಡ್ರಿ, ಈ ರೀತಿ ಒಂದು ಡಾಟ್ ಇದ್ದ ಕರೆಕ್ಟ್ ಎಲ್ಲಾನು ಏನದಾವ, ಈ ರೀತಿ ಕಂಟಿನ್ಯೂಸ್ ಆಗಿ ಲೈನ್ ಅದಾವ. ಇಲ್ಲಿ ಏನೈತಿ ಅಂತಾರೆ, ಡಾಟ್ 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 ಲೈನ್ ಅದಾವ. ಹಂಗಾರೆ ಈ ವೈ ಕಂಪ್ನಿ ಯಾವ್ದಕ್ಕೆ ಸಂಬಂಧ ಐತಿ ಅಂದ್ರೆ, ಈ ಡಾಟ್ ಇದ್ದಿದ್ದಕ್ಕೆ ಇದು ವೈ ಕಂಪ್ನಿ. ಇನ್ನು ಎಕ್ಸ್ ಕಂಪ್ನಿ ಯಾವುದು ಅಂತಾರೆ, ಈ ಕಂಟಿನ್ಯೂಸ್ ಆಗಿ ಲೈನ್ ಇದ್ದಿದ್ದು ಇದು ಎಕ್ಸ್ ಕಂಪ್ನಿ. ಇದ್ರ ಪ್ರಕಾರ ಏನಂತ ನೋಡ್ರಿ, 2001 ಒಳಗೆ ಎಷ್ಟೆಷ್ಟು 1000 ಅಂತಾರ, 40,000, 44,000, 52,000, 62,000, 30,000, 37,000 1000ಗಳಲ್ಲಿ ಅಂತ ಹೇಳಿದಾರ ಅವರು. ಓಕೆ, ಇಷ್ಟಿಷ್ಟು 1000 ಒಳಗೆ ಈ ಕಂಪ್ನಿ ಒಳಗೆ, ಎಕ್ಸ್ ಕಂಪ್ನಿ ಒಳಗೆ ಇಷ್ಟಿಷ್ಟು ವೆಹಿಕಲ್ಸ್ ಏನಾಗಿದಾವ, ತಯಾರಾಗಿದಾವ. ಓಕೆ, ಇನ್ನು ಅದೇ ರೀತಿ ಈ ವೈ ಕಂಪ್ನಿ ಒಳಗೆ ಏನಾಗಿದಾವ ಅಂತಾರೆ, 70,000, 64,000, 74,000, 73,000, 63,000, 68,000 ಇದು ವೈ ಕಂಪ್ನಿ ಒಳಗೆ ಏನಾಗಿದಾವ, ತಯಾರಾಗಿದಾವ. ಓಕೆ, ಇದನ್ನು ಸ್ಟಡಿ ಮಾಡಿ. ಇವಾಗ ನಾವು 2 ಕಂಪ್ನಿ ಅದಾವ, ಒಂದು ಎಕ್ಸ್ ಒಂದು ವೈ, 2 ಕಂಪ್ನಿ ಅದಾವ. ಎಕ್ಸ್ ಕಂಪ್ನಿ ಒಳಗೆ ಇಷ್ಟಿಷ್ಟು ಈ ವರ್ಷದೊಳಗೆ ಇಷ್ಟಿಷ್ಟು ವೆಹಿಕಲ್ಸ್ ಏನಾಗಿದಾವ, ರೆಡಿ ಆಗಿದಾವ. ವೈ ಕಂಪ್ನಿ ಒಳಗೆ ಇಷ್ಟಿಷ್ಟು ಇಯರ್ ಒಳಗೆ ಇಷ್ಟಿಷ್ಟು ವೆಹಿಕಲ್ಸ್ ಏನಾಗಿದಾವ, ರೆಡಿ ಆಗಿದಾವ. ಇನ್ನು ಇದನ್ನ ಆಧಾರವಾಗಿ ಇಟ್ಕೊಂಡು ಈ ಮುಂದಿನ ಪ್ರಶ್ನೆಗೆ ಏನು ಮಾಡಬೇಕು ಅಂತಾರ, ನಾವು ಆನ್ಸರ್ ಮಾಡ್ಬೇಕು. ನೋಡ್ರಿ, ಏನದ, ಡ್ಯೂರಿಂಗ್ ವಿಚ್ ಇಯರ್ಸ್ ವಾಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೊಡಕ್ಷನ್ ಆಫ್ ಕಂಪ್ನಿ ಎಕ್ಸ್ ಅಂಡ್ ಕಂಪ್ನಿ ವೈ ಇಸ್ ಮಿನಿಮಮ್. ಅಂದ್ರೆ ಏನಂತಾರ, ಯಾವ ವರ್ಷಗಳಲ್ಲಿ ಎಕ್ಸ್ ಕಂಪನಿಯ ಉತ್ಪಾದನೆ ಮತ್ತು ವೈ ಕಂಪನಿಯ ನಡುವಿನ ವ್ಯತ್ಯಾಸ ಕನಿಷ್ಠವಾಗಿದೆ. ಅಂದ್ರೆ ಯಾವ ವರ್ಷದಾಗ ಎಕ್ಸ್ ಮತ್ತು ವೈ ಕಂಪ್ನಿ ಎರಡರದ್ದು ಉತ್ಪಾದನೆ ಕಡಿಮೆ ಯಾವ್ದೈತಿ ಅಂತ ಕೇಳಾಕತ್ತಾರ. ಅಂದ್ರೆ ಅಗ್ದಿ ಕಡಿಮೆ ಇರ್ಬೇಕ್ರಿ. ಯಾವ್ದು ಕಡಿಮೆ ಅದ ಅಂತ ಕೇಳಾಕತ್ತಾರ, ಯಾವ ವರ್ಷದೊಳಗೆ. ನೋಡ್ರಿ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. 1, 2, 3, 4, 5, 6 ವರ್ಷ ಅದಾವ. ಈ 6 ವರ್ಷ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ 6 ವರ್ಷ ಚೆಕ್ ಮಾಡಬಾರ್ದು ಅಂದ್ರೆ, ಅವ್ರೇನು ಕೇಳತ್ತಾರ, ಈ ವರ್ಷದೊಳಗೆ ಏನಾರ 40 ಮತ್ತು ಇದ್ರೊಳಗೆ 40,000 ಅಂದ್ರೆ ಇದ್ರೊಳಗೆ 70,000 ಎರಡರದ್ದು ಡಿಫ್ರೆನ್ಸ್ ಯಾವ್ದು ಕಡಿಮೆ ಐತಿ ಅಂತ ಕೇಳಾಕತ್ತಾರ ಕ್ವಶನ್. ಹಂಗಾರೆ ಇಲ್ಲಿ 6 ವರ್ಷ ಅದಾವ, 6 ವರ್ಷ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಚೆಕ್ ಮಾಡಬಾರ್ದು ಅಂತಾರೆ, ಇಲ್ಲಿ ನಮ್ಮ ಆಪ್ಷನ್ ಎಷ್ಟು ಅದಾವ ಅಂತಾರೆ, 4 ಅದಾವ. 1 2002, 2005, 2003, 2004 ಇದ್ರೊಳಗೆ ನಾವು 2001 ಮತ್ತು 2006 ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ್ದು ಹೇಳ್ರಿ, 2001 ಮತ್ತು 2006 ಇವೆರಡು ಆಪ್ಷನ್ನಾಗಿಲ್ಲ ಅಂತಾರೆ. ಇದ್ರನ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಹಂಗಾರೆ ಇವಷ್ಟ ಚೆಕ್ ಮಾಡ್ಬೇಕು. ಇವಾಗ ನೋಡ್ರಿ, 2006ರಾಗ ಎಷ್ಟು ಡಿಫ್ರೆನ್ಸ್ ಐತಿ ಅಂತಾರ ನೋಡ್ರಿ, ಇದ್ರೊಳಗೆ 64,000 ಮ್ಯಾನುಫ್ಯಾಕ್ಚರ್ ಆದ್ರೆ ಇದ್ರೊಳಗೆ ಎಷ್ಟಾಗಿದಾವ, 44,000 ಮ್ಯಾನುಫ್ಯಾಕ್ಚರ್ ಆಗಿದಾವ. ಹಂಗಾರೆ ಎಷ್ಟು ಡಿಫ್ರೆನ್ಸ್ ಐತಿ ಅಂತಾರ, 20 ಅದಾವ. ಎಷ್ಟು ಅದಾವ ಹೇಳ್ರಿ, 20. ಇನ್ನು ನೆಕ್ಸ್ಟ್ ಈ 2003 ಒಳಗೆ ನೋಡ್ರಿ, ಕನಿಷ್ಠ ಕೇಳಾಕತ್ತಾರಲ್ಲ ಅವರು, ಕನಿಷ್ಠ ಅಂತಾರೆ. ನೋಡ್ರಿ ಯಾವ ರೀತಿ ಆಗ್ತದ. ನೆಕ್ಸ್ಟ್ ಇದ್ರೊಳಗೆ ಚೆಕ್ ಮಾಡ್ರಿ, 4ರಾಗ 2 ಹೋದ್ರ 2, 7ರಾಗ 5 ಹೋದ್ರ 2. ಇದ್ರೊಳಗೆ ಎಷ್ಟು 1000 ಹೇಳ್ರಿ, 22,000 ಮ್ಯಾನುಫ್ಯಾಕ್ಚರ್ ವ್ಯತ್ಯಾಸ ಐತಿ. ಓಕೆ, ಇನ್ನು ಇದ್ರೊಳಗೆ 2004 ಒಳಗೆ ಮೈನಸ್ ಮಾಡಿದ್ರಿ ಅಂತಾರೆ. ನೋಡ್ರಿ, ಈ 13 ಒಳಗೆ 6 ಹೋಯ್ತು ಅಂತಾರೆ. ಎಷ್ಟು ಉಳಿತದ, 13 ಒಳಗೆ 6 ಹೋದ್ರೆ ಎಷ್ಟು ರೀ, 7 ಉಳಿತದ. ಇನ್ನು ನೆಕ್ಸ್ಟ್ 7ರೊಳಗೆ 7 ಹೋದ್ರೆ 0. ಇದ್ರೊಳಗೆ ಅಷ್ಟು ಡಿಫ್ರೆನ್ಸ್ 7,000 ಅಷ್ಟೇ ಐತಿ. ಇನ್ನು ನೆಕ್ಸ್ಟ್ ಇದ್ರೊಳಗೆ ನೋಡ್ರಿ, ಇವಾಗ 63 ಒಳಗೆ 30 ಹೋದ್ರೆ ಎಷ್ಟು ಉಳಿತದ್ರಿ, 33 ಉಳಿತದ. ಅವ್ರು ಕೇಳಾಕತ್ತಿದ್ದೇನು ನೋಡ್ರಿ, ಕೇಳಾಕತ್ತಿದ್ದು ಕನಿಷ್ಠ ಇದ್ದಿದ್ದು ಕೇಳತ್ತಾರ, ಅತಿ ಕಡಿಮೆ ಇದ್ದಿದ್ದು ಯಾವ ಇಯರು
ಯಾವ ಇಯರ್ ರೀ 2004. ಆಪ್ಷನ್ ಯಾವುದು ಸರಿ ಅಂತಾರ ಆಪ್ಷನ್ 4 ಸರಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ, ಸಿಂಪಲ್ ಕ್ವಶನ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಂಗಾರೆ ಏನೈತಿ ಸೇಮ್ ಅದೇ ಎಕ್ಸಾಮ್ನಾಗಿನ ಕ್ವಶನ್ ಅದೇ ಐತಿ. ಏನು ಎಕ್ಸ್ಟ್ರಾ ಕ್ವಶನ್ ಒಂದು ಇಲ್ಲಿ ಈ ವಿಡಿಯೋದಾಗ ಅವೇ ಕ್ವಶನ್ಸ್ ಅನ್ನು ತೊಗೊಂಡು ಬಂದಿದ್ದೀನಿ. ಜಸ್ಟ್ ನೋಡ್ರಿ ಏನದಾವ ಕ್ವಶನ್. ಮೇಕ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ಪ್ರೊಡಕ್ಷನ್ ಆಫ್ ಬೋತ್ ಕಂಪ್ನೀಸ್ ಇನ್ ದ ಗಿವನ್ ಇಯರ್. ಅಂದ್ರೆ ಏನು ಅಂತಾರಂತಾರೆ, ನಿರ್ದಿಷ್ಟ ವರ್ಷಗಳಲ್ಲಿ ಎರಡು ಕಂಪ್ನಿಗಳ ಒಟ್ಟು ಉತ್ಪಾದನೆಯ ನಡುವೆ ವ್ಯತ್ಯಾಸವೇನು ಅಂದ್ರೆ ಎಲ್ಲಾ ವರ್ಷದಾಗ ಏನು ಉತ್ಪಾದನೆ ಅದಾವಲ್ಲ ನೋಡ್ರಿ ಇಲ್ಲಿ ಟೋಟಲ್ ಪ್ರೊಡಕ್ಷನ್ ಅಂತಾರೆ. ಏನು ಮಾಡ್ಕೋಬೇಕು ಹೇಳ್ರಿ, ಎಲ್ಲಾ ವರ್ಷದಾಗ ಎಕ್ಸ್ ಕಂಪ್ನಿ ಮತ್ತು ವೈ ಕಂಪ್ನಿದ ಡಿಫ್ರೆನ್ಸ್ ಕೇಳಕತ್ತಾರೆ. ಅಂದ್ರೆ ಏನು ಮಾಡ್ಕೋಬೇಕು ಇವಾಗ ನೋಡ್ರಿ, ಎಕ್ಸ್ ಕಂಪ್ನಿ ಮತ್ತು ವೈ ಕಂಪ್ನಿ ಒಳಗೆ ಎಷ್ಟೆಷ್ಟು ಅದಾವ ಎಲ್ಲಾನು ಏನು ಮಾಡ್ಕೋಬೇಕು ಅಂದ್ರೆ ಕೂಡಿಸ್ಕೋಬೇಕು. ಏನು ಮಾಡ್ಕೋಬೇಕು ಹೇಳ್ರಿ, ಫಸ್ಟ್ ಎಕ್ಸ್ ಕಂಪ್ನಿ ಒಳಗೆ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದಾವೆ, ವೈ ಕಂಪ್ನಿ ಒಳಗೆ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದಾವೆ, ಅವೆಲ್ಲಾನು ಏನು ಮಾಡ್ಕೋಬೇಕು ಹೇಳ್ರಿ, ಕೂಡಿಸ್ಕೋಬೇಕು. ಹಂಗಾರೆ ಫಸ್ಟ್ ಈ ಎಕ್ಸ್ ಇದು ಎಕ್ಸ ಇದು ವೈ ಇದನ್ನು ಕೂಡಿಸ್ಕೊಡ್ರಿ. ಫಸ್ಟ್ ಎಷ್ಟಾಗ್ಯಾವ ನೋಡ್ರಿ ಫಸ್ಟ್ 10 ಸ್ಥಾನ ಕೂಡಿಸ್ತೀನಿ. 40 + 40 80, 80 + 50 ಅಂತಾರ. 80ಕ್ಕೆ 50 ಕೂಡಿಸಿದ್ರೆ ಎಷ್ಟು ರೀ 100. 80ಕ್ಕೆ 50 ಕೂಡಿಸಿದ್ರೆ 130, 130ಕ್ಕೆ 60 ಕೂಡಿಸಿದ್ರೆ 130ಕ್ಕೆ 60 ಕೂಡಿಸಿದ್ರೆ 190, 190ಕ್ಕೆ 30 ಕೂಡಿಸಿದ್ರೆ 220, 220ಕ್ಕೆ 30 ಕೂಡಿಸಿದ್ರೆ 250. ಜಸ್ಟ್ 10 ತನಕ ಕೂಡಿಸಿದೆ 250 ಆಯಿತು. ನೆಕ್ಸ್ಟ್ 4 × 2 6, 6 ಎಷ್ಟು ರೀ 12, 12 7 ಎಷ್ಟು ಅಂತಾರ 19. ಈ 19 ಕೂಡಿಸಿದ್ರಿ ಅಂತಾರೆ ಎಷ್ಟಾಯ್ತು ರೀ 269,000. ಇದು ಯಾವುದು ಅಂತಾರ ಎಕ್ಸ್ ಕಂಪ್ನಿ ಒಳಗೆ ಟೋಟಲ್ ಮ್ಯಾನುಫ್ಯಾಕ್ಚರ್ ಆಗಿದ್ದು ಎಷ್ಟಂತಾರ 2,269,000 ಕೆ. ಎಸ್. ಇನ್ನು ವೈ ಕಂಪ್ನಿ ಚೆಕ್ ಮಾಡ್ಕೊಳ್ರಿ. ವೈದಂತಾರೆ ಫಸ್ಟ್ 10 ಸ್ಥಾನ ಕೂಡಿಸ್ರಿ. 70 + 60 ಅಂತಾರೆ ಎಷ್ಟಾಗತ್ತೆ ರೀ 130. 130ಕ್ಕೆ 70 ಕೂಡಿಸಿದ್ರೆ 200, 200ಕ್ಕೆ 70 ಕೂಡಿಸಿದ್ರೆ 270, 270ಕ್ಕೆ 60 ಕೂಡಿಸಿದ್ರೆ 330, 330ಕ್ಕೆ 60 ಕೂಡಿಸಿದ್ರೆ 390. ಈಗ 10 ಸ್ಥಾನ ಕೂಡಿಸಿವಿ. ನೆಕ್ಸ್ಟ್ ಏನು ಮಾಡ್ರಿ ಅಂತಾರೆ ಬಿಡಿ ಸ್ಥಾನ ಕೂಡಿಸ್ಕೊಡ್ರಿ. 4 4 8, 8 3 11, 11 3 14, 14 8 22. ಈ 22 ಕೂಡಿಸ್ಕೊಂಡ್ರಿ ಅಂತ ನೋಡ್ರಿ 2 9 2 11, 1 ಕ್ಯಾರಿ 3 1 4 ಅಂತಾರೆ 412. ಟೋಟಲ್ ಈ ವರ್ಷದೊಳಗೆ ಎಷ್ಟು ಅಂತಾರ ವೈ ಕಂಪ್ನಿ ಒಳಗೆ 412. ನೋಡ್ರಿ ಅವ್ರು ಕೇಳಾಕತ್ತಿದ್ದು ಎರಡೂ ಕಂಪ್ನಿದು ಟೋಟಲ್ ಪ್ರೊಡಕ್ಷನ್ ಡಿಫ್ರೆನ್ಸ್. ಟೋಟಲ್ ಡಿಫ್ರೆನ್ಸ್ ಹೇಳ್ಬೇಕು ಅಂತಾರೆ ನೋಡ್ರಿ ವೈ ಕಂಪ್ನಿ ಟೋಟಲ್ 412,000 ಏನು ಮಾಡೈತಿ ಅಂತಾರೆ ಪ್ರೊಡಕ್ಷನ್ ಅನ್ನ ಉತ್ಪಾದನೆ ಮಾಡೈತಿ. ಈ ನೆಕ್ಸ್ಟ್ ಈ ಎಕ್ಸ್ ಕಂಪ್ನಿ ಏನು ಮಾಡೈತಿ ಅಂತಾರೆ 269,000 ಏನು ಮಾಡೈತಿ ಅಂತಾರೆ ಮ್ಯಾನುಫ್ಯಾಕ್ಚರ್ ಅನ್ನ ತಯಾರು ಮಾಡೈತಿ. ಹಂಗಾರೆ ಎರಡು ಥರದ ಡಿಫ್ರೆನ್ಸ್ ಕೇಳತ್ತಾರ ಅಂತಾರೆ ಏನು ಮಾಡ್ರಿ ಈ 412 269 ಮೈನಸ್ ಮಾಡ್ರಿ ಎಷ್ಟಾಗುತ್ತೆ ಅಂತಾರೆ 12ರಾಗ ಎಷ್ಟು ಹೋದ್ರೆ ರೀ 12ರಾಗ 9 ಹೋದ್ರೆ ಎಷ್ಟು 3. ಈ ನೆಕ್ಸ್ಟ್ ಈ 11ರಾಗ 6 ಹೋದ್ರೆ 5, 5ರಾಗ 1 ಹೋದ್ರೆ 4, 4ರಾಗ 3 ಹೋದ್ರೆ 1 ಅಂತಾರೆ 143 ಏನು ಅಂತಾರೆ ಡಿಫ್ರೆನ್ಸ್. ಎರಡು ಥರದ್ದು ಡಿಫ್ರೆನ್ಸ್ ಎಷ್ಟು ಹೇಳ್ರಿ 143. ಎಸ್. ಆಪ್ಷನ್ ಯಾವ್ದು ಸರಿ ಅಂತಾರೆ ನೋಡ್ರಿ ಆಪ್ಷನ್ 3 ಸರಿ. ಎಸ್. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ವಿ. ಇನ್ನು ನೆಕ್ಸ್ಟ್ ಅದೇ ರೀತಿ ಇನ್ನೂ ಒಂದು ಕ್ವಶನ್ ಅದ ರೀ ಅದೇ ಬಾರ್ ಗ್ರಾಫ್ ಮೇಲೆ ನೋಡ್ರಿ ಏನೈತಿ ಅಂತಾರ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಎಕ್ಸ್ ಕಂಪ್ನಿ ಇನ್ 2001 and 2002. ಅಂದರೆ ಎಕ್ಸ್ ಕಂಪ್ನಿ 2001 ಮತ್ತು 2002ರಲ್ಲಿ ತಯಾರಿಸಿದ ವಾಹನಗಳ ಸಂಖ್ಯೆ ನಡುವಿನ ವ್ಯತ್ಯಾಸ. ನೋಡ್ರಿ ಎಕ್ಸ್ ಕಂಪ್ನಿದ ಅಷ್ಟೇ 2001 ಏನು ಮ್ಯಾನುಫ್ಯಾಕ್ಚರ್ ಆಗಿದಾವ ಯಾವ ಕಂಪ್ನಿ ಎಕ್ಸ್ ಕಂಪ್ನಿದು. ಆಮೇಲೆ 2002 ಏನು ಮ್ಯಾನುಫ್ಯಾಕ್ಚರ್ ಆಗಿದಾವ ಅವು ಎರಡು ಥರದ್ದು ಡಿಫ್ರೆನ್ಸ್ ಹೇಳ್ಬೇಕ್ರಿ. ಏನು ಹೇಳ್ರಿ ಎರಡು ಥರದ್ದು ಡಿಫ್ರೆನ್ಸ್. ಹಂಗಾರೆ ಎಕ್ಸ್ ಕಂಪ್ನಿ ಬರ್ರಿ ಇವಾಗ ಮತ್ತು ಗ್ರಾಫಿಗೆ ಬರ್ರಿ. ಗ್ರಾಫ್ ನೋಡ್ರಿ ಎಕ್ಸ್ ಕಂಪ್ನಿ ಯಾವ್ಯಾವ ಇಯರ್ 2001 ಮತ್ತು 2002. 2001 ಒಳಗೆ 40, 2002 44. ನೋಡ್ರಿ ನೆನಪಿರಲಿ ಇವು ಎರಡು ಥರ ಡಿಫ್ರೆನ್ಸ್ ಎಷ್ಟು 4. ನೋಡ್ರಿ ಎಷ್ಟು ಬಂದೈತೆ ಆನ್ಸರ್ ಇಲ್ಲಿ 4. ನೋಡ್ರಿ 2001 40, 2002 44. ಎರಡು ಥರ ಡಿಫ್ರೆನ್ಸ್ ಎಷ್ಟು ರೀ 4. ಆಪ್ಷನ್ ಯಾವ ಸರಿ ಅಂತಾರ ಆಪ್ಷನ್ 2 ಸರಿ. ಅರ್ಥ ಆಯ್ತಾ. ಸಿಂಪಲ್ ನೋಡ್ರಿ ಒಂದೇ ಗ್ರಾಫ್ ಮೇಲೆ ಎಷ್ಟು ಕ್ವಶನ್ ಅದಾವ ಅಂತಾರ 3 ಕ್ವಶನ್ ಅದಾವ. ಇದೇ ರೀತಿ ನೆಕ್ಸ್ಟ್ ನೋಡ್ರಿ ಒಂದು ಕ್ವಶನ್ ಏನಾರ ಗ್ರಾಫ್ ಬಂತು ಅಂತಾರೆ ಮಿನಿಮಮ್ ಇಲ್ಲ ಅಂದ್ರೆ 2 ರಿಂದ 3 ಕ್ವಶನ್ ಕೇಳಿರ್ತಾರ. ಸ್ವಲ್ಪ ಕೇರ್ಫುಲ್ಲಿಂದ ಸಾಲ್ವ್ ಮಾಡ್ಕೊಳ್ರಿ ಈಸಿ ಇರ್ತಾವ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ ಏನೈತಿ ಅಂತಾರ ಸಿಂಪ್ಲಿಫಿಕೇಶನ್ಗೆ ಸಂಬಂಧಪಟ್ಟಿದ್ದೈತಿ. ನೋಡ್ರಿ ಈ ರೀತಿ ಸಿಂಪ್ಲಿಫಿಕೇಶನ್ ಬಿಡಿಸ್ಕೋಬೇಕು ಅಂತಾರ ಫಸ್ಟ್ ನಮ್ಗೆ ಬೋರ್ಡ್ಮಾಸ್ ರೂಲ್ ಗೊತ್ತಿರ್ಬೇಕ್ರಿ. ಯಾವ ರೂಲು ಬೋರ್ಡ್ಮಾಸ್ ರೂಲ್. ನೋಡ್ರಿ ಬೋರ್ಡ್ಮಾಸ್ ಅಂತಾರೆ ಏನು ನಿಮ್ಗೆ ಬೋರ್ಡ್ಮಾಸ್ ಅನ್ನೋಕ್ಕಿಂತ ವಿ ಬೋರ್ಡ್ಮಾಸ್ ಅಂತ ಗೊತ್ತಿರ್ಬೇಕ್ರಿ. ವಿ ಬೋರ್ಡ್ಮಾಸ್
ಇಲ್ಲಿ ವಿ ಬೋರ್ಡ್ ಮಾಸ್ ಅಂತಾರೆ ಏನ್ರಿ ನೋಡ್ರಿ, ವಿ ಅಂತಾರ ವೆನ್ಕ್ಯುಲಮ್ ಅಂತ ಅರ್ಥ. ವೆನ್ಕ್ಯುಲಮ್ ಅಂತಾರೆ ಏನಿದ್ದಿರ್ತೈತಿ ಅಂತಾರೆ ಯಾವುದೋ ಒಂದು ಸಂಖ್ಯೆ ಮೇಲೆ ಈ ರೀತಿ ಬಾರ್ ಅಂತ ಇದ್ದಿರ್ತದ್ರಿ. ಇನ್ನು ನೆಕ್ಸ್ಟ್ ಬಿ ಅಂತಾರ ಬ್ರಕೆಟ್, ಇಂಟು ಬ್ರಕೆಟ್ ಐತ್ರಿ, ಆಮೇಲೆ ಫ್ಲವರ್ ಬ್ರಕೆಟ್ ಆಯಿತು, ಸ್ಕ್ವೇರ್ ಬ್ರಕೆಟ್ ಆಯಿತು. ಆಮೇಲೆ ಓ ಅಂತಾರೆ ಏನು ಅಂತಾರ ಆಫ್. ಆಫ್ ಅಂದ್ರೆ ಏನು ಮಾಡ್ಕೋಬೇಕು ಹೇಳ್ರಿ, ಇಂಟು ಮಾಡ್ಕೋಬೇಕು. ಇನ್ನು ಡಿ ಅಂತಾರ ಡಿವಿಷನ್, ಇನ್ನು ಎಮ್ ಅಂತಾರ ಮಲ್ಟಿಪ್ಲಿಕೇಶನ್, ಎ ಅಂತಾರ ಎಡಿಷನ್ ಕೂಡಿಸ್ಕೊಳ್ಳೋದು, ಎಸ್ ಅಂತಾರ ಸಬ್ಸ್ಟ್ರಾಕ್ಷನ್. ನೋಡ್ರಿ ಈ ಲಾಸ್ಟ್ ಏನು ಈ ಎರಡು ಅದಾವಲ್ಲ, ಇದ್ರೊಳಗೆ ನೀವು ಫಸ್ಟ್ ಎಡಿಷನರ ಮಾಡ್ಬೋದು ಇಲ್ಲ ಸಬ್ಸ್ಟ್ರಾಕ್ಷನರ ಮಾಡ್ಬೋದು. ಬಟ್ ಈ ರೂಲ್ಸ್ ಗೊತ್ತಿರಬೇಕು ರೀ, ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡಕ್ಕೆ ನಮಗೆ ಗೊತ್ತಿರಬೇಕು. ಈ ರೂಲ್ ಅಪ್ಲೈ ಮಾಡಿವಿ ಅಂತ ನಮಗೇನು ಸಿಗ್ತದೆ, ಇಲ್ಲಿ ಆನ್ಸರ್ ಎಕ್ಸಾಕ್ಟಾಗಿ ಬರ್ತದೆ. ಹಂಗಾರೆ ಕ್ವಶನ್ ನೋಡ್ರಿ ಏನೈತಿ, ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು. ಫಸ್ಟ್ ನಾವು ಯಾವುದಕ್ಕೆ ಒತ್ತು ಕೊಡ್ಬೇಕಂತಾರೆ, ವೆನ್ಕ್ಯುಲಮ್ ಬಾರ್ ಇದ್ರೆ ಅದಕ್ಕೆ ಒತ್ತು ಕೊಡಬೇಕು, ಆಮೇಲೆ ಬ್ರಕೆಟ್ಗೆ ಒತ್ತು ಕೊಡಬೇಕು, ಆಮೇಲೆ ಆಫ್ ಅಂತಾರೆ ನೋಡ್ರಿ ಇಂಟು ಮಾಡ್ಕೋಬೇಕು, ಆಫ್ ಇದ್ದಿದ್ದು ಮಾಡ್ಕೋಬೇಕು, ಆಮೇಲೆ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್. ಸರ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂದ್ರೂ ಇಂಟು ಅನ್ನತ್ತೀರಿ, ಆಫ್ ಅಂದ್ರೂ ಇಂಟು ಮಾಡತ್ತೀರಿ. ಫಸ್ಟ್ ಎಲ್ಲಿ ಆಫ್ ಇತ್ತು ಅಂತಾರೆ, ಈ ರೀತಿ ಕ್ವಶನ್ ಒಳಗೆ ಏನಾರ ಆಫ್ ಕೊಟ್ಟಿದ್ರು ಅಂತಾರೆ, ಫಸ್ಟ್ ಅದನ್ನು ನಾವು ಇಂಟು ಮಾಡ್ಕೊಂಡೆ ಆಮೇಲೆ ಡಿವಿಷನ್ ಮಾಡ್ಕೊಂಡು ಆಮೇಲೆ ಇಂಟು ಮಾಡ್ಕೋಬೇಕಾಗ್ತದೆ. ಅದು ರೂಲ್ಸ್ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಅದೇ ರೀತಿ ನೋಡ್ರಿ, ಹಂಗಾರೆ ಇದನ್ನು ಸಾಲ್ವ್ ಮಾಡಿದ್ರಿ ಅಂತಾರೆ ಎಷ್ಟು ಬರ್ತೈತಿ ಅಂತಾರೆ ನೋಡ್ರಿ. ಫಸ್ಟ್ ಇಲ್ಲಿ ಸ್ಕ್ವೇರ್ ಬ್ರಕೆಟ್ ಐತಿ, ಇಲ್ಲಿ ಇನ್ನು ನೆಕ್ಸ್ಟ್ ಇಂಟು ಬ್ರಕೆಟ್ ಅದ, ಅದ್ರೊಳಗೆ ಮತ್ತೊಂದು ಇಂಟು ಬ್ರಕೆಟ್ ಐತಿ. ಅಂದ್ರೆ ಫಸ್ಟ್ ಏನು ಮಾಡ್ರಿ ಅಂತಂದ್ರೆ ಈ ಇಂಟು ಬ್ರಕೆಟ್ ಮಾಡ್ಕೊಳ್ರಿ. ಈ ಇಂಟು ಬ್ರಕೆಟ್ ಒಳಗೆ ಇಲ್ಲಿ ಮೈನಸ್ ಐತಿ, ಇಲ್ಲಿ ಡಿವೈಡ್ ಐತಿ. ಹಂಗಾರೆ ಯಾವ್ದು ಫಸ್ಟ್ ಮಾಡ್ಕೋಬೇಕು ಅಂತಾರ ಡಿವೈಡ್ ಮಾಡ್ಕೋಬೇಕ್ರಿ. ಡಿವೈಡ್ ಮಾಡ್ಕೊಂಡ್ರಿ ಅಂತಾರೆ ನೋಡ್ರಿ, 2 ಒಂದರಲ್ಲೇ 2 ಎಷ್ಟಲೇ ರೀ, 2 32 64. ಇನ್ನು ನೆಕ್ಸ್ಟ್ 46ರಾಗ 32 ಮೈನಸ್ ಮಾಡಿದ್ರಿ ಅಂತಾರೆ ಎಷ್ಟು ಉಳಿತದ್ರಿ, 14 ಉಳಿತದ. ಎಷ್ಟು ಉಳಿತದ, 46ರಾಗ 32 ಮೈನಸ್ ಮಾಡ್ರಿ ಎಷ್ಟು ಉಳಿತದ, 6 2 ಹೋದ್ರೆ 4, 4 3 ಅಂತಾರೆ 14 ಉಳಿತದ. ಜಸ್ಟ್ ಇಲ್ಲಿ ಇದನ್ನು ಸಾಲ್ವ್ ಮಾಡ್ಕೊಂಡಾಗ ಎಷ್ಟಾಯ್ತು ಅಂತಾರೆ ಆನ್ಸರ್ 14 ಅಂತ ಆಯ್ತು. ಇನ್ನು ನೆಕ್ಸ್ಟ್ ಏನು ಮಾಡ್ರಿ ಅಂತಾರೆ, ನೀವು ಇನ್ನೊಂದು ಕನ್ಫ್ಯೂಸ್ ಆದ್ರೆ ಒಂದು ಸೆಟ್ ಬರ್ಕೊಡ್ರಿ, ಇಲ್ಲ ಅಂತಾರೆ ಅಷ್ಟಕ್ಕೆ ಸಾಲ್ವ್ ಮಾಡ್ಕೋಬೋದು. ಇಲ್ಲ ಕನ್ಫ್ಯೂಸ್ ಆಗ್ತದೆ ಅಂತ ಅರ್ಥ ಇಡ್ರಿ, ಬರಿತೀನಿ. -36 ಮೈನಸ್ 120 ಡಿವೈಡೆಡ್ ಬೈ 6 ಮೈನಸ್ ಎಷ್ಟು ಬಂದೈತ್ರಿ ಇದ್ರೊಳಗಿನ ಆನ್ಸರ್ 14 ಬಂದದ. ಇನ್ನು ಡಿವೈಡ್ 14. ಇಷ್ಟು ಕ್ವಶನ್ ಉಳಿತೀವಾಗ. ಈಗ ಏನು ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡ್ಕೋಬೇಕಿನ್ನ ನೋಡ್ರಿ. ಇವಾಗ ಇಲ್ಲಿ ಮತ್ತೊಂದು ಬ್ರಕೆಟ್ ಐತಿ ಅಂದ್ರೆ ಈ ಬ್ರಕೆಟ್ ಒಳಗೆ ಮಾಡ್ಕೋಬೇಕು. ಫಸ್ಟ್ ಡಿವೈಡ್ ಇದ್ದಿದ್ದು ಮಾಡ್ಕೋಬೇಕು, ಆಮೇಲೆ ಮೈನಸ್ ಪ್ಲಸ್ ಮಾಡ್ಕೋಬೇಕು. ನೋಡ್ರಿ ಇಲ್ಲೂ ಡಿವೈಡ್ ಐತಿ, ಇಲ್ಲೂ ಡಿವೈಡ್ ಐತಿ ಅಂತಾರೆ 14 ಒಂದರಲ್ಲೇ 14. ನೆಕ್ಸ್ಟ್ 6 ಒಂದರಲ್ಲೇ 6 2 12, ಇದೊಂದು 0 ಅಂತ ನೋಡ್ರಿ. 20 ಮೈನಸ್ 1 ಅಂತಾರೆ, ಇದು ಎಷ್ಟಾಯ್ತು ರೀ ಆನ್ಸರ್ 19 ಆಯ್ತು. ಓಕೆ, ಇದು 19 ಆಯ್ತು ಆನ್ಸರ್. ಇವಾಗ ಇನ್ನು ನೆಕ್ಸ್ಟ್ ನಿಮಗೆ ಕನ್ಫ್ಯೂಸ್ ಆಯಿತು ಅಂತ ನೋಡ್ರಿ, ಇಲ್ಲ ಇಲ್ಲೇ ಮಾಡ್ಕೋಬಹುದು. 36 ಒಳಗೆ 19 ಮೈನಸ್ ಮಾಡಿದ್ರಿ ಅಂತಾರೆ ಎಷ್ಟು ರೀ, ಎಷ್ಟಾಗುತ್ತಾ 17 ಆಗುತ್ತಾ. ಈ 36 ಒಳಗೆ 19 ಮಾಡಿದ್ರೆ ಎಷ್ಟಾಗುತ್ತಾ 17 ಆಗುತ್ತಾ. ಇನ್ನು 17 ಆಯ್ತು ರೀ ಇಲ್ಲಿ ಸ್ಥಾನ ಆನ್ಸರ್. ಈಗ ಏನು ಮಾಡ್ರಿ ಅಂದ್ರೆ 82 ಒಳಗೆ 17 ಮೈನಸ್ ಮಾಡ್ರಿ. 82 ಒಳಗೆ 17 ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತೆ ಆನ್ಸರ್ 65. ಆನ್ಸರ್ ಎಷ್ಟು ಬರ್ತೈತೆ ಅಂದ್ರೆ 65 ಬರ್ತೈತಿ. ಅದ ನಮ್ಮ ಆಪ್ಷನ್ ಎ ಕರೆಕ್ಟ್. ಅರ್ಥ ಆಯ್ತಾ? ಎಸ್. ಓಕೆ ನೋಡ್ರಿ, ಕನ್ಫ್ಯೂಸ್ ಆದ್ರೆ ಏನು ಮಾಡ್ರಿ, ಇನ್ನೊಂದು ಸ್ಟೆಪ್ ಹಂಗೆ ಜಾಸ್ತಿ ಮಾಡ್ಕೊಂತ ಸಾಲ್ವ್ ಮಾಡ್ಕೋಬಹುದು. ಇಲ್ಲ ಅಂತಾರೆ ಅಲ್ಲೇ ಜಸ್ಟ್ ಸಾಲ್ವ್ ಮಾಡ್ಕೊಂಡ್ರಿ ಅಂತಾರೆ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ, ಸೇಮ್ ಸಿಂಪ್ಲಿಫಿಕೇಶನ್ ಕ್ವಶನ್ ಅಂತ ನೋಡ್ರಿ. ಇಲ್ಲೂ ಕೂಡ ರೂಟ್ ಒಳಗೆ ಕೊಟ್ಟಾರ ಕ್ವಶನ್, ಅಂದ್ರೆ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು. ಎಸ್ ನೋಡ್ರಿ, ಹಂಗಾರೆ ಫಸ್ಟ್ ಇಲ್ಲಿ ಇದು ಕೂಡ ನಿಮ್ಮ ಎಕ್ಸಾಮ್ದಾಗಿನ ಕ್ವಶನ್ ಐತಿ ನೋಡ್ರಿ. ಹಂಗಾರೆ ಇಲ್ಲಿ ಫಸ್ಟ್ ಇದನ್ನು ರೂಟ್ ಒಳಗಿಂದ ಹೊರಗೆ ತಕ್ಕೋಬೇಕು ಅಂತಾರ. ಈ 169 ಅನ್ನೋದು ಎಷ್ಟು ಸ್ಕ್ವೇರ್ ರೀ, 13 ಸ್ಕ್ವೇರ್. ಎಷ್ಟು ಸ್ಕ್ವೇರ್ 13 ಸ್ಕ್ವೇರ್. ಹಂಗಾರೆ ಇದನ್ನ ರೂಟ್ನ ಹೊರ ತಗೊಂಡ್ವಿ. ಇನ್ನು 12 + 13 ಕೂಡಿಸಿದ್ರಿ ಅಂತಾರ ಎಷ್ಟು ಆಕೈತಿ 25 ಆಕೈತ್ರಿ. ಇದು ಎಷ್ಟಾಯ್ತು ಇವಾಗ ರೂಟ್ 25. ರೂಟ್ 25 ಅಂತಾರೆ ಆನ್ಸರ್ ಇದು ಎಷ್ಟಾಯ್ತು, ಹೊರಗೆ ತೆಗೆದ್ರಿ ಅಂತಾರೆ 5 ಆಯ್ತು. ಇನ್ನು ಈಕ್ವಲ್ ಟು ಇನ್ನು ನೆಕ್ಸ್ಟ್ ಇನ್ನು 140 ಒಳಗೆ ಎಷ್ಟು ಮೈನಸ್ ಮಾಡಿದ್ರ ನೋಡ್ರಿ ಏನಾಗತ್ತದ ಅಂತಾರೆ. ಈಗ ಇಷ್ಟು ಬಂದೈತಿ ಕ್ವಶನ್, 140 ಮೈನಸ್ ಎಕ್ಸ್ ಈಕ್ವಲ್ ಟು 5 ಬರ್ಬೇಕ್ರಿ ನಮ್ಮ ಆನ್ಸರ್. ಈ ಕಡೆದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತಾರೆ ಎಷ್ಟು ಬರುತ್ತೆ ಆನ್ಸರ್ 5 ಬರುತ್ತಾ. ಬಟ್ ಈಗ ಇದನ್ನು ಸಾಲ್ವ್ ಮಾಡಿದ್ರು ಕೂಡ ಇವು ಎರಡು ಏನಾಗಬೇಕ್ರಿ, ಇಕ್ವೇಶನ್ ಈಕ್ವಲ್ ಆಗ್ಬೇಕು. ಈಕ್ವಲ್ ಆಗಬೇಕು ಅಂತಾರೆ ಈ ಕಡೆ 5 ಬರ್ಬೇಕಂತಾರೆ ನೋಡ್ರಿ. ಇವಾಗ ಇಲ್ಲಿ ಇದು 5 ಅನ್ನೋದು ಎಷ್ಟು ಸ್ಕ್ವೇರ್, 5 ಎಷ್ಟು 5 ಸ್ಕ್ವೇರ್ ಎಷ್ಟು 25. ಹಂಗಾರೆ ಇಲ್ಲಿ ನಮ್ಗೆ ಇಲ್ಲಿ 5 ಬರ್ಬೇಕಂತಾರೆ ಇಲ್ಲಿ 25 ಆಗಬೇಕಲ್ಲ ರೂಟ್ ಒಳಗೆ. ಹಂಗಾರೆ 140 ಎಷ್ಟು ಮೈನಸ್ ಮಾಡಿದ್ರೆ 25 ಆಗ್ತದ್ರಿ. 140 ಎಷ್ಟು ಮೈನಸ್ ಮಾಡಿದ್ರೆ 120, ಎಷ್ಟು ಮೈನಸ್ ಮಾಡಿದ್ರೆ 25 ಆಗ್ತದ. ರೂಟ್ ಇಷ್ಟು ಬರ್ಬೇಕು, ರೂಟ್ 25 ಬಂತು ಅಂತಾರೆ ನಮಗೆ ಆನ್ಸರ್ ಏನಾಗುತ್ತೆ, ಇದು 5 ಅಂತ ಈಕ್ವಲ್ ಆಕೈತಿ. ಹಂಗಾರೆ ಎಷ್ಟು ಮೈನಸ್ ಮಾಡ್ತೀರಿ ನೋಡ್ರಿ, 115 ಮೈನಸ್ ಮಾಡಿದ್ರೆ ಆಗ್ತದೇನು ನೋಡ್ರಿ. 140 115 ಮೈನಸ್ ಮಾಡಿದ್ರೆ ಎಷ್ಟು, 140 15 ಮೈನಸ್ ಮಾಡಿದ್ರೆ 25. ರೂಟ್ 25 ಈಕ್ವಲ್ ಟು 5 ಅಂತ ನೋಡಿ. ಇದನ್ನ ರೂಟ್ನಿಂದ ಹೊರ ತೆಗೆದ್ರಿ ಅಂತಾರೆ 5 × 5 ಈಕ್ವಲ್ ಆಗ್ತದ. ಹಂಗಾರೆ ಎಷ್ಟು ಮೈನಸ್ ಮಾಡ್ಬೇಕಂತಾರೆ ನಾವಲ್ಲಿ ಎಕ್ಸ್ ವ್ಯಾಲ್ಯೂ 115 ಮೈನಸ್ ಮಾಡ್ಬೇಕು.
ಅರ್ಥ ಆಯ್ತಾ? ಜಸ್ಟ್ ಸಿಂಪಲ್ ಈಕ್ವೇಷನ್ ಅದ, ಸಾಲ್ವ್ ಮಾಡ್ಕೊಳ್ರಿ. ಇಂಥವೆಲ್ಲ ಜಸ್ಟ್ ನೋಡಿದ ಕೂಡಲೇ ಆನ್ಸರ್ ಗೊತ್ತಾಗಿ ಬಿಡ್ತಾವೆ. ಅರ್ಥ ಆಯ್ತಾ? ಅದಕ್ಕೆ ನಮಗೆ ಫಸ್ಟ್ ಏನು ಗೊತ್ತಿರಬೇಕು? ಸ್ಕ್ವೇರ್ ನಂಬರ್ ಗೊತ್ತಿರಬೇಕು, ಮೈನಸ್ ಮಾಡೋದು ಪ್ಲಸ್ ಮಾಡೋದು ನೀಟಾಗಿ ಗೊತ್ತಿರಬೇಕು. ಅದ್ರ ಜೊತೆಗೆ ಸ್ವಲ್ಪ ಈ ರೂಲ್ಸ್ ಗೊತ್ತಿದ್ದು ಅಂತಾರೆ, ಬೋರ್ಡ್ ಮಾಸ್ ರೂಲ್ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಹಂಗಾರೆ ಜಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಅದ ಅಂತಂದ್ರೆ, ಓಕೆ ಎಸ್, ಇಲ್ಲಿಗೆ ಕ್ವಶನ್ಸ್ ಮುಗಿತಾವ. ನೆಕ್ಸ್ಟ್ ಮತ್ತು ಮುಂದಿನ ವಿಡಿಯೋದಲ್ಲಿ ನಾ ಏನು ಮಾಡ್ತಾ ಇದ್ದೀನಿ ಅಂತ, ನಿಮ್ಮ ಹಳೆಯ ಅಂದರೆ ಹೋದ ವರ್ಷ 2024 ನಡೆದಿರ್ತಕ್ಕಂಥ SSC GD ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಪ್ರತಿಯೊಂದು ಶಿಫ್ಟ್ ವೈಸನ್ನು ಸಾಲ್ವ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಇರಲಿ. ನೀವು ಎಷ್ಟು ವಿಡಿಯೋವನ್ನು ಶೇರ್ ಮಾಡ್ತೀರಿ, ಎಷ್ಟು ಇನ್ನೂ ಹೆಚ್ಚಿನ ನಿಮ್ಮ ಸ್ನೇಹಿತರಿಗನ್ನು ಕಳಿಸ್ತೀರಿ, ಅದ್ರ ಜೊತೆಗೆ ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗೆ ಬರ್ತದ ಅದ್ರ ಪ್ರಕಾರ ನಾನು ಏನು ಮಾಡ್ತೀನಿ ಅಂತ ಒಂದಿಷ್ಟು ವಿಡಿಯೋಗಳನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.